4 ರಾಜ್ಯಸಭಾ ಆಕಾಂಕ್ಷಿಗಳ ಪೈಕಿ 5ನೇ ಆಕಾಂಕ್ಷಿ ಕುಪೇಂದ್ರ ರೆಡ್ಡಿ JDSನ ನಾಯಕರು. ಆದರೆ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ. 4 ಜನ ಗೆಲ್ಲಕ್ಕಾಗೋದು ಏನೇ ಶತಾಯಗತಾಯ ಮಾಡಿದರೂ ಕೂಡ. ಆದರೆ ಕುಪೇಂದ್ರ ರೆಡ್ಡಿ ಓಟ್ ಹಾಕಿದ್ದಾರೆ. ಹಾಗಂತ ಒಂದು 40 ಓಟ್ ಇದೆ, ಮತ್ತು 6 ಬೇಕಾಗತ್ತೆ. ಎಲ್ಲಿಂದ ತರ್ತಾರೆ ಬನ್ನಿ, ನಿಮಗೆ ಇದರ ಲೆಕ್ಕಾಚಾರ ಹೇಳ್ತಾ ಹೋಗ್ತೀನಿ. ಒಬ್ಬರು ಗೆಲ್ಲೋದಕ್ಕೆ 45ರಿಂದ 46 ಓಟು ಬೇಕಾಗುತ್ತೆ. 45ರಿಂದ 46 ಅಂತ ಇಟ್ಕೊಳ್ಳಿ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ 135 + 1 136 ಸ್ಥಾನಗಳನ್ನು ಹೊಂದಿದೆ. 136. ಇವರು 46 × 3 138 ಆಗುತ್ತೆ. 46 × 3 138 ಆಗುತ್ತೆ. ಇಲ್ಲಿರೋದೆಷ್ಟು 136 ಇದೆ. ದರ್ಶನ್ ಪುಟ್ಟಣಯ್ಯ ಇದ್ದಾರೆ. ಯಾಕಂದರೆ ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿರಲಿಲ್ಲ, ಹಾಗಾಗಿ ಅವರು ಇವ್ರ ಜೊತೆ ಬರ್ತಾರೆ. ಆಮೇಲೆ ಲತಾ ಮಲ್ಲಿಕಾರ್ಜುನ್ ಹರಪನಹಳ್ಳಿಯಲ್ಲಿ, ಇವರು ಕುರುಬ ಸಮುದಾಯಕ್ಕೆ ಸೇರಿದಂಥವರು. ಇವರ ಜೊತೆ ಸಿದ್ದರಾಮಯ್ಯನವರು ಚೆನ್ನಾಗಿದ್ದಾರೆ, ಹಾಗಾಗಿ ಆಲ್ರೆಡಿ ಅವರು ಗುರುತಿಸ್ಕೊಂಡಿದ್ದಾರೆ. ಇನ್ನು KP ಪುಟ್ಟಸ್ವಾಮಿ ಗೌರಿಬಿದನೂರಿನವರು, ಅವರು 3 ಜನ ಪಕ್ಷೇತರಿದ್ದಾರೆ. ರೈಟ್, 3 ಜನ ಪಕ್ಷೇತರಿದ್ದಾರೆ. ಈ 3 ಜನರಲ್ಲಿ 136, 137, 138 ಇಬ್ಬರು ಹಾಕ್ತಾರೆ. ಹಾಗಾಗಿ 3 ಜನ ಗೆದ್ದು ಬಿಡ್ತಾರೆ, ಪ್ರಾಬ್ಲಮ್ ಇಲ್ಲ. ಹಾಗಿದ್ದರೆ ಜನಾರ್ದನ್ ರೆಡ್ಡಿ ಅಂತ ಒಬ್ಬರಿದ್ದಾರಲ್ಲ, ಅವರ ಲೆಕ್ಕಕ್ಕೆ ಆಮೇಲೆ ಬರ್ತೀನಿ. ಜನಾರ್ದನ್ ರೆಡ್ಡಿ ಬೆಂಬಲ ಯಾರಿಗೆ ಅನ್ನುವಂಥ ಕೌತುಕ ಇದೆ. ವಿಧಾನಸಭೆಯಲ್ಲಿ JDS 19, BJP 66 ಸ್ಥಾನ ಹೊಂದಿದೆ. ಇಲ್ಲಿ ಇಟ್ಕೊಳ್ಳಿ, JDS 19, BJP 66 ಸ್ಥಾನ. ನಾನು ಅಲ್ಲಿದ್ದು ಹೇಳಿದೆ ಲೆಕ್ಕ 138. ಇಲ್ಲೇನಾಗುತ್ತೆ, ಒಬ್ಬರನ್ನು ಹಾಕಿದ್ದಾರೆ ನಾರಾಯಣ ಬಾಂಡಗೆ. ಅವ್ರಿಗೆ ಬೇಕಿರೋದೆಷ್ಟು 46. 46 ಆದ ನಂತರ ಇಲ್ಲೆಷ್ಟಿದೆ 66. ಎಷ್ಟು ಉಳಿಯುತ್ತೆ 20 ಉಳಿಯುತ್ತೆ. 46 ಹೋದರೆ 66ರಿಂದ ವಾಪಸ್ ತಗೊಳ್ಳಿ. ಓರ್ವ ಅಭ್ಯರ್ಥಿ ಗೆಲುವಿಗೆ 45, 46 ಮತಗಳ. BJP 66, 46 ಮೈನಸ್ ಮಾಡಿ ಎಷ್ಟು ಉಳೀತು 20. JDS ಎಷ್ಟಿದೆ 19. 20 + 19 ಎಷ್ಟಾಯಿತು 39. ಒಬ್ಬರು ಗೆಲ್ಲೋದಕ್ಕೆ ಎಷ್ಟು ಬೇಕು 46 ಬೇಕು. 39, 46 ಮೈನಸ್ 46 ಮೈನಸ್ 39 ಅಂತಂದರೆ 7 ಬೇಕು. 7ರಲ್ಲಿ 1 ಜನಾರ್ದನ್ ರೆಡ್ಡಿ, ಉಳಿದದ್ದೆಷ್ಟು 6. 6 ಎಲ್ಲಿಂದ ಬರುತ್ತೆ? ಪುಟ್ಟಣಯ್ಯ ಕ್ರಾಸ್ ಮಾಡ್ತಾರಾ? ಲತಾ ಮಲ್ಲಿಕಾರ್ಜುನ್ ಕ್ರಾಸ್ ಔಟ್ ಆಗ್ತಾರಾ? KP ಪುಟ್ಟಸ್ವಾಮಿ ಕ್ರಾಸ್ ಔಟ್ ಆಗ್ತಾರಾ? ಅಥವಾ ಇವರು ಯಾರು ಅಲ್ಲ, 136 ಕಾಂಗ್ರೆಸ್ನ ಒಂದು ಜೊಂಕೆ, ಒಂದು ಬಂಚ್ ಇವರಿಗೆ ಕ್ರಾಸ್ ಔಟ್ ಮಾಡುತ್ತಾ ಗೊತ್ತಿಲ್ಲ. ಅದನ್ನು ಅವ್ರು ಹೇಳ್ತಾ ಇದ್ರು. ಅಸಮಾಧಾನಿತರು ಹಾಕಬಹುದು, ಮಂತ್ರಿಗಿರಿ ಸಿಗದವ್ರು ಹಾಕ್ಬೋದು, ಗೊತ್ತಿಲ್ಲ ನನಗೆ. ಎಲ್ಲವೂ ಕೂಡ ಇದರಲ್ಲಿ ಮ್ಯಾನೇಜ್ ಆದರೆ, ಒಂದು ವೇಳೆ ಆದರೆ ಕಾಂಗ್ರೆಸ್ಗೆ ಭಾಳ ದೊಡ್ಡ ಹಿನ್ನಡೆ. ಆಲ್ರೆಡಿ 4 ಜನ ಗೆದ್ದರು, ಕಾಂಗ್ರೆಸ್ನ 3 ಜನ ಗೆದ್ದರು, BJP ಒಬ್ಬರು ಗೆದ್ದರು, ಕುಪೇಂದ್ರ ರೆಡ್ಡಿ ಸೋತರು ಅಂತಂದರೆ ದೊಡ್ಡ ವಿಷಯ ಆಗಲ್ಲ. ಕುಪೇಂದ್ರ ರೆಡ್ಡಿ ಗೆದ್ದು ಉಳಿದ ಯಾರಾದರೂ ಸೋತರೆ ಲೋಕಸಭಾ ಚುನಾವಣೆಯ ಮೊದಲೇ ಒಂದು ವಿಘಟನೆ ಶುರುವಾಗುತ್ತೆ. ಹಾಗಾಗಿ ಕಾಂಗ್ರೆಸ್ ತಮ್ಮೆಲ್ಲ ಶಾಸಕರನ್ನು 27ನೇ ತಾರೀಕು ವೋಟಿಂಗ್ ಆಗೋದು, ಅದಕ್ಕಿಂತ ಮೊದಲೇ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಬೇರೆ ಬೇರೆ ಕಡೆ ಹೋಟೆಲ್ಗಳಲ್ಲಿ ಅವರನ್ನು ತಂಗಿಸ್ತಾ ಇದ್ದಾರೆ. ಕಾಂಗ್ರೆಸ್ 3, BJP 1 ಅಭ್ಯರ್ಥಿಯನ್ನು ಗೆಲ್ಲಿಸ್ಬೋದು. ಆದರೆ BJP 21 ಹೆಚ್ಚುವರಿ ಮತ ಅಥವಾ 20 ಹೆಚ್ಚುವರಿ ಮತ, JDSನ 19 ಮತ ಸೇರಿದರೆ 40 ಆಗುತ್ತೆ. ಎಲ್ಲ ಪಕ್ಷೇತರರ ಬೆಂಬಲ ಪಡೆದರೆ ಯಾರೆಲ್ಲ 40 ಆಯ್ತಲ್ವಾ? ಜನಾರ್ದನ್ ರೆಡ್ಡಿ, ದರ್ಶನ್ ಪುಟ್ಟಣಯ್ಯ, ಲತಾ ಮಲ್ಲಿಕಾರ್ಜುನ್, KP ಪುಟ್ಟಸ್ವಾಮಿ ಇವರೆಲ್ಲ ಈ ಕಡೆ ಬಂದು ಇವ್ರಿಗೆ ಓಟ್ ಹಾಕಿದ್ರು ಅಂತ ಇಟ್ಕೊಳ್ಳಿ. ಆದರೂ 44 ಆಗೋದು. ಇನ್ನೂ 2 ಬೇಕು. ಎಲ್ಲಿಂದ ತರ್ತೀರಿ? ಅದುವೇ ಭಾಳ ಕುತೂಹಲ ಮೂಡಿಸಿರುವಂಥದ್ದು. ಕಾಂಗ್ರೆಸ್ನ ಓರ್ವ ಶಾಸಕರಿಂದ ಅಥವಾ 2 ಶಾಸಕರಿಂದ ಅಡ್ಡ ಮತದಾನ ಮಾಡಿಸಲೇಬೇಕು. ಅಡ್ಡ ಮತದಾನ ಮಾಡಿದರೆ ಅಲ್ಲಿ ಅಜಯ್ ಮಖೇನ್, ಆಮೇಲೆ GC ಚಂದ್ರಶೇಖರ್, ಇನ್ನೊಬ್ಬರು 3 ಅಭ್ಯರ್ಥಿಗಳೇನಿದ್ದಾರೆ ಅವರಲ್ಲಿ ಒಬ್ಬರು ಸೋಲ್ಬೇಕಾಗತ್ತೆ. BJP ಅಂದರೆ ಹಾಗಿದ್ರೆ ಚಮಕ್ ಕೊಡೋರು ಯಾರು? BJP ಅಂದರೆ ಮೂಗು ಮುರಿಯುತ್ತಾರೆ ಸೋಮಶೇಖರ್. ST ಸೋಮಶೇಖರ್ ಕೈ ಹಿಡಿದ್ರೆ ಕುಪೇಂದ್ರ ರೆಡ್ಡಿಗೆ ಲಾಭ ಆಗತ್ತಾ? ಆ ಲೆಕ್ಕ ಬರೋದಿಲ್ಲ. ಇಲ್ಲಿ ಕುಪೇಂದ್ರ ರೆಡ್ಡಿಗೆ ಲಾಭ ಆಗತ್ತಾ ಗೊತ್ತಿಲ್ಲ. ಯಲ್ಲಾಪುರದ ಶಿವರಾಮ್ ಹೆಬ್ಬಾರ್ ಬಂಡೆದ್ದರು ಕಷ್ಟವಾಗತ್ತೆ. BJP JDS ನಾಯಕರು ಆಟದಲ್ಲಿ ಹಿಂದೆ ಬಿದ್ದಿಲ್ಲ. ಮೊನ್ನೆ ಶಾಮನೂರು ಅವರನ್ನು ಭೇಟಿಯಾಗಿದ್ದರಂತ ಅಮಿತ್ ಶಾ. ಪಕ್ಷದ ಬೆಳವಣಿಗೆಯಿಂದ ಬೇಸತ್ತಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅಂಥೇಳಿ ರಾಜಕೀಯ ವಲಯದಲ್ಲಿ ಮಾತು. ಆದರೆ ಆ ಥರ ಕಾಣ್ತಿಲ್ಲ. ಶಾಮನೂರು ಭೇಟಿಯಾದ 2 ದಿನದಲ್ಲಿ ಅಭ್ಯರ್ಥಿ ಕಣಕ್ಕೆ ಅಂತೇಳಿ ಇಲ್ಲಿ ಒಂದು ಹೇಳ್ಬಿಡ್ತೀನಿ. ಈಗ ಒಂದು ವೇಳೆ ST ಸೋಮಶೇಖರ್ ಅಥವಾ ಶಿವರಾಮ್ ಹೆಬ್ಬಾರ್ ಕ್ರಾಸ್ ವೋಟಿಂಗ್ ಯಾರಿಗೆ ಹಾಕ್ಬೋದು? ಕುಪೇಂದ್ರ ರೆಡ್ಡಿಗೆ ಹಾಕಿದ್ರು ಕೂಡ BJPಗೆ ಏನು ಲಾಸ್ ಆಗಲ್ಲ. ಯಾಕಂದರೆ BJPಯ ಗೆಲುವಿನ 46 ಸೀಟ್ ಆರಾಮ್ಸೆ ಅವರಿಗೆ ಸಿಕ್ಬಿಡುತ್ತೆ, ಉಳಿದ 20ರಲ್ಲಿ ಆಗಿರುವಂಥದ್ದು. ಸೊ ಹಾಗಾಗಿ
ಇಲ್ಲಿ ತೊಂದರೆ ಉಂಟಾಗೋದು ಕಾಂಗ್ರೆಸ್ಗೆ ಮಾತ್ರ. ಅದನ್ನು ಕಾದು ನೋಡಬೇಕಾಗಿದೆ. ಮಂಗಳೂರಿನ ಜೆರೋಸೋ ಶಾಲೆಯಲ್ಲಿ ಆದಂಥ ವಿವಾದದಲ್ಲಿ ಕೇಸ್ ದಾಖಲು ಸಮರ ಜೋರಾಗ್ತಾ ಇದೆ. ಸರ್ಕಾರದ ವಿರುದ್ಧ ಶಾಸಕ ವೇದವ್ಯಾಸ ಕಾಮತ್ ಕಿಡಿಕಾರ್ತಾ ಇದ್ದಾರೆ. ಹಾಗಾದ್ರೆ ರಾಮ ಧರ್ಮದ ಬಗ್ಗೆ ಅವಹೇಳನವನ್ನು ಮಾಡಿದ್ರೆ ನಾವೇನು ಪ್ರಶ್ನೆ ಮಾಡಬಾರ್ದ? ಹಾಗಾದ್ರೆ ಧರಣಿ ಮಾಡಿದರೆ FIR ಮಾಡ್ತೀರಿ? ನಿಮ್ದೇನು ಹಿಟ್ಲರ್ ರಾಜಕಾರಣವೇ? ನಾನು ಶಾಸಕ ಆಗುವ ಮೊದಲು ಹಿಂದೂ ಧರ್ಮದವನು, ನನ್ನ ಧರ್ಮಕ್ಕೆ ಅವಹೇಳನ ಮಾಡಿದರೆ ಪ್ರಶ್ನೆ ಮಾಡ್ತೇನೆ, ನಮ್ಮ ವಿರುದ್ಧ FIR ಮಾಡಿ ನಮ್ಮನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಬಿಡಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವೇದವ್ಯಾಸ ಕಾಮತ್ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ. ಮಂಗಳೂರಿನ ಸಂತ ಜೆರೋಸಾ ಶಾಲೆಯಲ್ಲಿ ನಡೆದಂತಹ ಘಟನೆ ಈಗ ರಾಜಕೀಯ ಹಂತವನ್ನ ಬಂದು ತಲುಪಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರೇ ಸ್ವತಃ ಇದ್ದಾರೆ. ಅವರ ವಿರುದ್ಧ ಈ ಒಂದು ಬೆಳವಣಿಗೆ ಸಂಬಂಧಪಟ್ಟಂತೆ FIR ದಾಖಲಾಗಿದೆ. ಅವರು ಈ ಸಮಗ್ರ ಬೆಳವಣಿಗೆ ಮತ್ತು ಘಟನೆಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಅವರಿಂದನೇ ಕೇಳೋಣ. ರಾಮ ದೇವರ ವಿರುದ್ಧವಾಗಿ ಮಾತನಾಡಿದ ಟೀಚರ್ ಬೇಕು, ರಾಮ ಬೇಡ. ಇದು ದುಃಖದ ಪರಿಸ್ಥಿತಿ. ನಾನು ಒಂದಂತೂ ಮಾತು ಹೇಳ್ತೀನಿ ಕಾಂಗ್ರೆಸ್ನವರಿಗೆ, ಇದು ನಿಮ್ಮ ಅವನತಿಯ ಪರಮಾವಧಿ. ನೀವು ಈಗಾಗಲೇ ಲೋಕಸಭೆಯಲ್ಲಿ 44 ಸ್ಥಾನವನ್ನು ಪಡ್ಕೊಂಡಿದ್ದೀರಿ. ಇನ್ನೂ ಅದು 24ಕ್ಕೆ ಬರುತ್ತೋ, 30ಕ್ಕೆ ಬರುತ್ತೋ, 20ಕ್ಕೆ ಬರುತ್ತೋ ಗೊತ್ತಿಲ್ಲ. ಆ ರೀತಿ ವ್ಯವಸ್ಥೆಗಳಲ್ಲಿ ನೀವು ಹೋಗ್ತಾ ಇದ್ದೀರಿ. ನಿಮಗೆ ರಾಮನನ್ನು ಅವಹೇಳನ ಹಾಗಾದರೆ ಹಿಂದೂಗಳ ಮತಗಳು ಬೇಡ ಅಂತ ಹೇಳುವಂಥ ನೀವು ತಿಳ್ಕೊಂಡಿದ್ದೀರ. ರಾಮನನ್ನು ದ್ವೇಷ ಮಾಡಿದ ನಂತರ, ರಾಮನನ್ನು ಅವಹೇಳನ ಮಾಡಿದ ನಂತರ ನೀವು ರಾಮನನ್ನು ಅವಹೇಳನ ಮಾಡಿದ ಟೀಚರ್ ಒಟ್ಟಿಗೆ ನಿಲ್ತೀರಿ ಅಂತ ಹೇಳಿದೆ ಕಾಂಗ್ರೆಸ್ ಪಕ್ಷ. ಹಾಗಾದರೆ ಇಡೀ ರಾಜ್ಯದಲ್ಲಿರುವಂಥ ಹಿಂದೂಗಳು, ಇಡೀ ದೇಶದಲ್ಲಿರುವಂಥ ಹಿಂದೂಗಳು ಕಾಂಗ್ರೆಸ್ಗೆ ಮತನೇ ಹಾಕಬಾರ್ದು, ಬೇಡ ನಿಮ್ಮ ಮತ ಅಂತ ಹೇಳುವಂಥದ್ದು ನಿಮ್ಮ ಭಾವನೆಯ? ಮತದ ಪ್ರಶ್ನೆಗಳು ಬಿಡಿ. ಎರಡನೇ ಮಾತು, ರಾಮನಿಗೆ ಅವಹೇಳನ ಆದಾಗ ನಾನೇ ಹಿಂದೂ, ನಾನು ಅದನ್ನು ಕೇಳುವಂಥ ಪರಿಸ್ಥಿತಿಯಲ್ಲೇ ಇರಲ್ಲ. ಅಂದ್ರೆ ನಿಮಗೆ ಬೇರೆಯವ್ರ ಮತ ಬೇಡವಾ? ಹಿಂದೂಗಳ ಮತ ಸಾಕು. ಮಾತು ಹೇಳ್ತೀನಿ ಕೇಳಿ. ನಾನು ಇವತ್ತಿನ ತನಕ ಯೇಸು ಕ್ರಿಸ್ತನ ಬಗ್ಗೆ ಯಾರು ಏನು ಮಾತನಾಡಿದ್ದಾರೆ ಅಂತ ಹೇಳುವಂಥದ್ದು, ಯಾರಾದರೂ ಮಾತಾಡಿದರೆ ಅವರ ಪರವಾಗಿ ನಿಲ್ಲ. ನಾನು ಯೇಸು ಕ್ರಿಸ್ತನ ವಿರುದ್ಧವಾಗಿ ಮಾತಾಡಿದ, ಅಲ್ಲನ ವಿರುದ್ಧವಾಗಿ ಮಾತನಾಡಿದ ಪರ ನಾನು ನಿಲ್ಲಲ್ಲ. ನೋಡಿ, ಅವರವರಿಗೆ ಅವರವರ ಧರ್ಮದ ಅವರವರ ದೇವರು ಶ್ರೇಷ್ಠ. ನಾನು ನನಗೆ ನನ್ನ ಧರ್ಮದ ನನ್ನ ದೇವರು ನನಗೆ ಶ್ರೇಷ್ಠ. ಹಾಗೆ ಬೇರೆ ಧರ್ಮದ ಬೇರೆ ದೇವರನ್ನು ನಾನು ತ್ಯಜಿಸಲ್ಲ, ಅದಕ್ಕೆ ಅವಹೇಳನ ಮಾಡಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 2ನೇ ಅವಧಿ, ಅದರಲ್ಲೂ ಪೂರ್ಣ ಪ್ರಮಾಣದ ಮೊದಲ ಬಜೆಟ್ ಅನ್ನ ಮಂಡನೆ ಮಾಡಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ಸರ್ವಸನ್ನದ್ಧರಾಗಿದ್ದಾರೆ. ಅದರಲ್ಲೂ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಸಿದ್ದರಾಮಯ್ಯ. ಈ ಬಾರಿ ಬಜೆಟ್ನ ಗಾತ್ರ 3.80 ಲಕ್ಷ ಕೋಟಿ ದಾಟುವ ನಿರೀಕ್ಷೆ ಇದೆ. ವಿಶೇಷ ಅಂದ್ರೆ ಸಾಮಾನ್ಯವಾಗಿ 11 ಗಂಟೆ ನಂತರದಲ್ಲಿ ಬಜೆಟ್ ಮಂಡನೆ ಆಗೋದು ವಾಡಿಕೆ. ಆದರೆ ನಾಳೆ 10:15ಕ್ಕೇನೆ ಬಜೆಟ್ ಮಂಡನೆಯನ್ನ ಪ್ರಾರಂಭ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಹಾಗೆ ಗ್ಯಾರಂಟಿಯ ಪೂರ್ಣ ಪ್ರಮಾಣದ ಲೆಕ್ಕ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಇಡಬೇಕಾಗಿರೋದ್ರಿಂದ ಸಹಜವಾಗಿ ಕುತೂಹಲ. ಮತ್ತೊಂದು ಕಡೆಯಲ್ಲಿ ಲೋಕ ಕದನಕ್ಕೆ ಯಾವ ರೀತಿ ಪೂರಕವಾದ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ನಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ ಸಿದ್ದರಾಮಯ್ಯ ಅನ್ನೋ ನಿರೀಕ್ಷೆ ಕೂಡ ಇದ್ದೇ ಇದೆ. ಅದರಲ್ಲೂ ಇತ್ತೀಚೆಗಷ್ಟೇ ಕೇಂದ್ರ ಹಾಗೆ ರಾಜ್ಯದ ನಡುವೆ ನಡೆದ ತೆರಿಗೆ ಅನುದಾನ ಹಂಚಿಕೆಯ ಸಮರ, ಮತ್ತೊಂದು ಕಡೆ ರಾಜ್ಯವನ್ನ ಕಾಡ್ತಾ ಇರುವ ಬರ ಪರಿಸ್ಥಿತಿ, ಹಾಗೆ ನೀರಾವರಿ ಯೋಜನೆಗಳಲ್ಲಿ ಕೇಂದ್ರದಿಂದ ತಾರತಮ್ಯ ಆಗ್ತಾ ಇದೆ, ಮಲತಾಯಿ ಧೋರಣೆ ಆಗ್ತಿದೆ ಅನ್ನೋ ಆರೋಪ. ಇದೆಲ್ಲದಕ್ಕೂ ಕೂಡ ನಾಳಿನ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಉತ್ತರವನ್ನ ನೀಡಲಿದ್ದಾರೆ ಅನ್ನೋ ಸಹಜ ಕುತೂಹಲ ಇದ್ದೇ ಇದೆ. ನಾಳೆ 10:15ಕ್ಕೆ ಬಜೆಟ್ ಮಂಡನೆಯನ್ನ ಪ್ರಾರಂಭ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ದಾಖಲೆಯ 14ನೇ ಬಾರಿಗೆ ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದು. 13ನೇ ಬಜೆಟ್ ಅನ್ನ ಕಳೆದ ಬಾರಿ ಅಂದ್ರೆ ಇಂಟ್ರಿಮ್ ಬಜೆಟ್ ಏನೋ ಚುನಾವಣೆ ನಂತರದಲ್ಲಿ ಅವರು ಮಂಡನೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ 13ನೇ ಬಜೆಟ್, ಈ ಬಾರಿ 14ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಸಿದ್ಧರಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನಿರೀಕ್ಷೆ ಸಹಜವಾಗಿ ಹೆಚ್ಚಿದೆ. ಲೋಕಸಭಾ ಚುನಾವಣೆ ಒಂದು, ಮತ್ತೊಂದು ಕಡೆ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ನಡುವೆ ನಡೀತಾ ಇದ್ದ ತೆರಿಗೆ ಆದಾಯ ಹಂಚಿಕೆ ಸಮರ. ಇದರ ನಡುವೆ ಗ್ಯಾರಂಟಿ ಲೆಕ್ಕಾಚಾರ ಏನು? ಎಲ್ಲ ನಿರೀಕ್ಷೆಗಳ ಜೊತೆಗೆ 10 ಕಾಲಿಗೆ ಯಾಕೆ ಬಜೆಟ್ ಮಂಡನೆ ಅನ್ನೋ ಕುತೂಹಲ ಕೂಡ.
ಸಮೀಪದಲ್ಲಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಬಜೆಟ್ ಮಂಡನೆ ಮಾಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲ. ಅಂದ್ರೆ ಒಂದಷ್ಟು ಜನಪ್ರಿಯ ಯೋಜನೆಗಳನ್ನ ಕೊಡ್ತಾರ ಚುನಾವಣಾ ಸಂಬಂಧಪಟ್ಟಂತೆ ಅನ್ನುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ನೀವು ಹೇಳಿದಾಗೆ ಏನು ಗ್ಯಾರಂಟಿ ಯೋಜನೆಗಳ ಒಂದು ಬರ್ಡನ್ ಏನಿದೆ ಅದು ಸರ್ಕಾರದ ಮೇಲೆ ಇರುವಂತ ಹಿನ್ನೆಲೆಯಲ್ಲಿ ಅದನ್ನು ಹೇಗೆ ಸರಿದೂಗಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂತದ್ದು. ಜೊತೆಗೆ ಕಳೆದ ಬಾರಿ ಬಜೆಟ್ಗಿಂತ ಈ ಬಾರಿ ಸುಮಾರು ಒಂದು 60,000-65,000 ಕೋಟಿ ಹೆಚ್ಚುವರಿಯಾಗಿ ಬಜೆಟ್ ಮಂಡನೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಏನು ಹೊಸ ಯೋಜನೆ ಘೋಷಣೆ ಮಾಡೋದಕ್ಕೆ ಈಗಾಗಲೇ ಕೂಡ ಆರ್ಥಿಕ ಹೊರೆ ಇರುವಂತದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಯಾವ ರೀತಿ ಬಜೆಟ್ ಮಂಡನೆ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂತದ್ದು. ರೈತರಿಗೆ ಏನು ಅನುಕೂಲ ಮಾಡ್ಕೊಡ್ತಾರೆ ಅನ್ನೋದು ಮತ್ತು ಬಹಳ ಪ್ರಮುಖವಾಗಿ 10-15ಕ್ಕೆ ಯಾಕೆ ನಿಗದಿ ಆಗಿದೆ ಅನ್ನುವಂಥದ್ದು ಇಲ್ಲಿ ವಿಧಾನಸಭೆಯ ಪಡಸಾಲೆಯಲ್ಲಿ ಮತ್ತು ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಮೌಢ್ಯಗಳನ್ನ ನಂಬೋದಿಲ್ಲ, ಮೂಢನಂಬಿಕೆ ನಂಬೋದಿಲ್ಲ. ಆದ್ರೆ 10:30ಕ್ಕೆ ರಾಹುಗಾಲ ಶುರುವಾಗುವಂತ ಹಿನ್ನೆಲೆ ಅದಕ್ಕೂ ಮುನ್ನ 10-15ಕ್ಕೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. 10:30ಕ್ಕೆ ರಾಹುಗಾಲ ಶುರುವಾಗುತ್ತೆ, ಅದಕ್ಕೂ ಮುನ್ನ 10-15ಕ್ಕೆ ಎಕ್ಸಾಕ್ಟ್ ಆಗಿ 10-15ಕ್ಕೆ ಬಜೆಟ್ ಮಂಡಿಸಲಿರುವಂತದ್ದು, ಬಜೆಟ್ ಓದಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಬೇಬಿ ಬೆಟ್ಟದ ಸುತ್ತಮುತ್ತ ಕಲ್ಲು ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇತ್ತು. ಕಾರಣ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಗಣಿ ಮಾಲೀಕರ ಜೊತೆಗೆ ಕೈ ಜೋಡಿಸಿದ್ದಾರೆ ಎನ್ನುವಂತಹ ವಿಚಾರ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಜನ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಪರ ಇದ್ದಾರೆ. ರಿಪಬ್ಲಿಕ್ ಅಣ್ಣಾದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಎಕ್ಸ್ಕ್ಲೂಸಿವ್ ಮಾತು, ಗಣಿಗಾರಿಕೆ ಬೇಕಾ ಬೇಡವಾ ಅಂತ ಜನರೇ ತೀರ್ಮಾನ ಮಾಡಬೇಕು. ಟ್ರಯಲ್ ಬ್ಲಾಸ್ಟ್ಗೆ ಕೋರ್ಟ್ನಿಂದ ಆದೇಶ ಇದೆ. ಈ ಬಗ್ಗೆ ಅಧಿಕಾರಿಗಳು ಸಭೆ ನಡೆಸುತ್ತಿದ್ದಾರೆ ಅಂತ ಶಾಸಕರು ತಮ್ಮ ಮಾತಿಗೆ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. KRS ಡ್ಯಾಮ್ಗೆ ಸಮಸ್ಯೆ. ಈಗ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಬಂದಿದೆ ಅಂತ ನಮಗೆ ಮಾಹಿತಿ ಬಂದಿರೋದು. ಅದ್ರ ಪ್ರಕಾರ ನಾವು ಏನು ಪರಿಶೀಲನೆ ಮಾಡಬೇಕು ಅದನ್ನು ನೋಡಿ ನಿರ್ಧಾರ ತಗೊಳ್ತೀವಿ. ಮತ್ತು ಈಗ ಕಳೆದ ಭಾನುವಾರ ಎಲ್ಲ 7-8 ಪಂಚಾಯತಿಯವರು ಏನು ಈ ಗಣಿಗಾರಿಕೆ ಅವಲಂಬಿತವಾಗಿ ಅವರೆಲ್ಲ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ, ಅವ್ರುಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ವಿ. ಅವ್ರುಗಳದ್ದೆಲ್ಲ ಆಗ್ರಹ ಏನಿದೆ ಅಂತ ಹೇಳಿದ್ರೆ ಟ್ರಯಲ್ ಬ್ಲಾಸ್ಟ್ ಮಾಡಿಸಿ, ಟ್ರಯಲ್ ಬ್ಲಾಸ್ಟಲ್ಲಿ ನಾವು ಮಾಡಲೇಬಾರ್ದು ಗಣಿಗಾರಿಕೆ, KRS ಡ್ಯಾಮ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಮಾಡಲ್ಲ ಅಂತ ಅವ್ರುಗಳೇ ಎಲ್ಲ ಕೆಲಸ ಮಾಡೋರು ಅಲ್ಲಿರೋಂಥ ಜನರೆಲ್ಲ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಏನು ಕುತ್ಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ಏನು ಸರ್ಕಾರದಿಂದ ಅಥವಾ ಉಚ್ಚ ನ್ಯಾಯಾಲಯದಿಂದ ಏನು ಆದೇಶ ಬಂದಿದೆ ಅದ್ರ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಅವರೆಲ್ಲ ಏನು ಹೇಳಿದ್ರೆ ಟ್ರಯಲ್ ಬ್ಲಾಸ್ಟ್ ಮಾಡಿಸಿ ನಮಗೆ ಹೇಳ್ಬಿಡಿ, ಇಲ್ಲ ಇದೇ ಆಗತ್ತೆ ಇಲ್ಲ. ಈಗ ಅವರು KRS ಡ್ಯಾಮ್ ಯಾರೂ ಅಲ್ಲಿ ಬಂದಿದ್ದಂಥ ಜನರೆಲ್ಲರೂ ಯಾರೂ ಡ್ಯಾಮ್ಗಿಂತ ನಮ್ಮ ವೃತ್ತಿ ಹೆಚ್ಚು ಅಂತ ಯಾರೂ ಹೇಳಲಿಲ್ಲ. ಸರ್, ಈಗ ನಿಮ್ಮ ಸರ್ಕಾರದಿಂದ ಏನು ಆದೇಶ ಬಂದಿರೋಂಥದ್ದು ಸರ್? ಸರ್ಕಾರದಿಂದ ಅದಕ್ಕಿಂತ ನ್ಯಾಯಾಲಯದಿಂದ ಬಂದಿರೋದು ಎಲ್ಲ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಗಣಿಗಾರಿಕೆ ನಿಲ್ಲಿಸಬೇಕು. ಅದಾದ ನಂತರ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಬಂದಿದೆ. ಅದ್ರ ಬಗ್ಗೆ ಏನು ಯಾವ ಥರ ಆರ್ಡರ್ ಯಾವ ಥರ ಇದೆ ಅದ್ರ ಬಗ್ಗೆ ನಾವು ನಿಲ್ಲಿಸಬೇಕು ಅಂದ್ರೆ ಮತ್ತೆ ಟ್ರಯಲ್ ಬ್ಲಾಸ್ಟ್ ಮಾಡೋಕ್ಕೆ ಯಾಕೆ ಅವಕಾಶ ನಿಲ್ಲಿಸಿ ಟ್ರಯಲ್ ಬ್ಲಾಸ್ಟ್ ಆಗೋ ತನಕ ಯಾರೋ ಒಬ್ಬರು ಕೋರ್ಟ್ಗೆ ಏನೋ ಅರ್ಜಿ ಹಾಕಿದ್ರು. ಅದ್ರ ಪ್ರಕಾರವಾಗಿ ಸರ್ಕಾರದವರು ನೀವು ಕೋರ್ಟಿಂದ ಆದೇಶ ಬಂದಿರೋದು ಫಸ್ಟ್ ಟೆಸ್ಟ್ ಮಾಡಿ ಟ್ರಯಲ್ ಬ್ಲಾಸ್ಟ್ ಮಾಡಿ ಆಮೇಲಿಂದ ಆದೇಶ ಕೊಡ್ತೀವೋ ಇಲ್ವೋ ಅನ್ನೋದಕ್ಕೋಸ್ಕರ ಎಲ್ಲ ಗಣಿಗಾರಿಕೆನೂ ನಿಲ್ಲಿಸಿದ್ದಾರೆ. ಈಗ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಸರ್ಕಾರದಿಂದ ಇದೇ ವಿಚಾರ ಅಂದ್ರೆ ಬೇಬಿ ಬೆಟ್ಟದಲ್ಲಿ ನಡೆಯಲಿರುವ ಟ್ರಯಲ್ ಬ್ಲಾಸ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೋರ್ಟ್ನ ನಿರ್ದೇಶನದ ಆಧಾರದ ಮೇಲೆ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಆದ್ರೆ ಇದಕ್ಕೂ ಕೂಡ ರೈತರ ವಿರೋಧ ಇದೆ ಅನ್ನೋದು ಸಚಿವ ಚಲುವರಾಯಸ್ವಾಮಿ ಅವರ ಮಾತು. ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಡ್ಲಾಗ್ತಾ ಇದೆ, ಅನ್ನದಾತರ ವಿರೋಧ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಬೇಬಿ ಬೆಟ್ಟದಲ್ಲಿ ಮತ್ತೊಮ್ಮೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಹೈಕೋರ್ಟ್ ಆರ್ಡರ್ ಆಗಿದೆ.
ಮಾಡಿ ಆಮೇಲೆ ತೀರ್ಮಾನ ಹೈಕೋರ್ಟ್ ಕೊಡುತ್ತೆ. ರೈತರು ವಿರೋಧ ಮಾಡ್ತಾರೆ, ರೈತರು ಕನ್ವಿನ್ಸ್ ಮಾಡಿ ಹೈಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಜಿಲ್ಲಾಡಳಿತ ರೈತರ ಹತ್ರ ಮಾತಾಡ್ತಾರೆ. ಬೇಬಿ ಬೆಟ್ಟದಲ್ಲಿ ಮತ್ತೊಮ್ಮೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಹೈಕೋರ್ಟ್ ಆರ್ಡರ್ ಆಗಿದೆ. ಮಾಡಿ ಆಮೇಲೆ ತೀರ್ಮಾನ ಹೈಕೋರ್ಟ್ ಕೊಡುತ್ತೆ. ರೈತರು ವಿರೋಧ ಮಾಡ್ತಾರೆ, ರೈತರು ಕನ್ವಿನ್ಸ್ ಮಾಡಿ ಹೈಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಜಿಲ್ಲಾಡಳಿತ ರೈತರ ಹತ್ರ ಮಾತಾಡ್ತಾರೆ. ಸರ್, ಆ ಬೇಬಿ ಬೆಟ್ಟದಲ್ಲಿ ಮತ್ತೊಮ್ಮೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಹೈಕೋರ್ಟ್ ಆರ್ಡರ್ ಆಗಿದೆ. ಮಾಡಿ ಆಮೇಲೆ ತೀರ್ಮಾನ ಹೈಕೋರ್ಟ್ ಕೊಡುತ್ತೆ. ರೈತರು ವಿರೋಧ ಮಾಡ್ತಾರೆ, ರೈತರು ಕನ್ವಿನ್ಸ್ ಮಾಡಿ ಹೈಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಜಿಲ್ಲಾಡಳಿತ